ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಅಜಯ್ ಗೊತ್ತಾದ್ರೆ ಏನಾಗುತ್ತೆ ಹೇಳು? ಆಂಟಿ, ನಾನು ಅಜಯ್ಗೆ ಎಲ್ಲ ಸತ್ಯನೂ ಹೇಳ್ತೀನಿ. ಆಮೇಲೆ ಏನ್ ನಡೆಯುತ್ತೋ ಅದು ನನ್ನ ವಿಧಿ. ಅದನ್ನ ನಾನು ಒಪ್ಕೋತೀನಿ. ಅಷ್ಟು ಒಳ್ಳೆ ಮನ್ಸಿಗೆ ಮೋಸ ಮಾಡಿದ್ರೆ ನನಗೊಳ್ಳೇದಾಗಲ್ಲ. ನೀನ್ ಅಜಯ್ನ ಪ್ರೀತಿ ಮಾಡ್ತಾ ಇದೀಯ ಅಲ್ವಾ? ಹೌದು, ನನ್ನ ಜೀವಕ್ಕಿಂತ ಹೆಚ್ಚು. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನೀನ್ ಯಾವ್ದೋ ಪಂದ್ಯದಲ್ಲಿ ಗೆಲ್ಬೇಕು ಅಂತ ಅವನ್ ಮೇಲೆ ಅನುಕಂಪ ತೋರ್ಸೋಕ್ ಶುರು ಮಾಡ್ದೆ. ಅದೇ ಪ್ರೀತಿಯಾಗಿ ಬದ್ಲಾಯ್ತು. ಆದ್ರೆ ನನ್ ಮಗನ್ಗೆ ಅದು ಅವನ್ಗೆ ಮೊದಲನೇ ಪ್ರೀತಿನೂ ನೀನೆ, ಕೊನೆ ಪ್ರೀತಿನೂ ನೀನೆ. ಇವಾಗ ಹೋಗಿ ಅವನತ್ರ ನೀನ್ ನಿಜ ಹೇಳಿದ್ರೆ ಏನಾಗ್ಬೋದು ಹೇಳು? ನನಗ್ ಗೊತ್ತು ಇದಕ್ ನಿನ್ನತ್ರ ಉತ್ತರ ಇಲ್ಲ ಅಂತ. ಇವಾಗ ನೀನ್ ಹೇಗ್ ನಡ್ಕೋಬೇಕು ಅಂದ್ರೆ, ಈಗ ನೀನ್ ಹೇಳಿರೋ ಸುಳ್ಳು ಕೊನೆವರೆಗೂ ನನ್ ಮಗನ್ ಜೀವನದಲ್ಲಿ ನಿಜವಾಗಿರ್ಬೇಕು. ಇದನ್ ಹೇಳೋಕೆ ನಿನ್ ಮನ್ಸು ಒಪ್ಲಿಲ್ಲ ಅಂದ್ರೆ ನಿನ್ ಮನಸ್ಸಾಕ್ಷಿನ ಕೊಂದ್ಬಿಡು. ನನ್ ಮಗ ಇನ್ ಸ್ವಲ್ಪನಾದ್ರೂ ಜೀವಂತವಾಗಿರ್ಬೇಕು ಅಂದ್ರೆ ಇನ್ಮೇಲೆ ನೀನ್ ಹೇಳೋ ಸುಳ್ಳು ಒಂದೊಂದ್ ನಿಮಿಷನೂ ಒಂದೊಂದ್ ದಿನನೂ ಅದು ನಿಜ ಆಗಿರ್ಬೇಕು. ಬಟ್ ಐ ಲವ್ ಹಿಮ್. ನಾನು ಅವನಿಗೆ ಹೇಗ್ ಸುಳ್ಳು ಹೇಳಲಿ? ಅಜಯ್ನ ಪ್ರೀತಿಸ್ತಾ ಇದ್ದೇನೆ. ನೋಡು, ಅವನ್ ನಿನ್ನ ಪ್ರೀತಿ ಮಾಡ್ತಿದ್ದಾನಂತ ನಿನ್ಗದು ಗೊತ್ತಿದ್ಯಾ? ಅಫ್ಕೋರ್ಸ್, ಅಜಯ್ ನನ್ನ ಪ್ರೀತಿಸ್ತಾ ಇದ್ದಾನೆ. ನನಗ್ ಸತ್ಯ ಗೊತ್ತು. ಅಲ್ಲೇ ವಿಷಯ ಇರೋದು. ಈಗೇನ್ ಪ್ರಾಬ್ಲಮ್ ಅಂದ್ರೆ, ನಿನ್ ಕಾಯಿಲೆ ಇದೆ ಅಂತ ನೀನೇ ಮುಖವಾಡ ಹಾಕೊಂಡಿದ್ಯಲ್ಲ, ಅದನ್ನೇ ಅವ್ನ್ ಪ್ರೀತಿ ಮಾಡ್ತಿರೋದು. ಕೊನೆವರೆಗೂ ಆ ಮುಖವಾಡನ ನೀನ್ ತೆಗಿಲೇಬಾರ್ದು. ಅದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಈಗ ನನ್ಗಿರೋ ಚಿಂತೆ ಇಲ್ಲ ಅಜಯ್, ಅವನ್ಗಿರೋ ನಂಬಿಕೆ, ಅವನ್ ಸಂತೋಷ. ಅದಕ್ಕೋಸ್ಕರ ನಿನ್ ಜೊತೆ ಸೇರಿ ಎಷ್ಟು ಬೇಕಾದ್ರೂ ಸುಳ್ಳ ನಾನು ಹೇಳ್ತೀನಿ ಅಂಜಲಿ. ನನ್ ಮಗನ್ನ ಮದ್ವೆ ಮಾಡ್ಕೊಂಡು ಕತ್ಲೆಲಿ ಹುಟ್ಟೋ ಬೆಳಕಿನ ಹಾಗೆ ನೀನ್ ಬೆಳಕ್ ಹಾಗೆ ಬಂದು ನೀನ್ ನಮ್ಮನೆ ವಂಶನ ಬೆಳಗ್ಬೇಕು. ಈಗ ನೀನ್ ಅಜಯ್ಗ್ ಮಾತ್ರ ಅಲ್ಲ, ನಮಗೂ ನೀನ್ ಬೇಕು. ನೀನ್ ಬೇಕು ಅಂಜಲಿ. ಒಂದ್ ವೇಳೆ ನನ್ ಜೀವನದಲ್ಲಿ ನನ್ ಕೊನೆಯದಾಗಿ ಹೇಳೋ ಸತ್ಯ ಇದೇ ಆಗಿರ್ಬೋದು. ನಿನ್ನ ಕಾಯಿಲೆ ಇದೆ ಅಂತ ನೀನೇ ಮುಖವಾಡ ಹಾಕೊಂಡಿದ್ಯಲ್ಲ, ಅದನ್ನೇ ಅವ್ನ್ ಪ್ರೀತಿ ಮಾಡ್ತಿರೋದು. ಕೊನೆವರೆಗೂ ನೀನ್ ಆ ಮುಖವಾಡನ ತೆಗಿಬಾರ್ದು. ಅದಕ್ ನಾನು ಒಪ್ಕೊಳ್ಳೋದು ಇಲ್ಲ. ನದಿಯಲ್ಲೋ ನಡೆದು ಕೆರೆ ಸೀಳಿ ಹೋಗಿದೆ, ಮನ ಏಕೋ ಮುನಿದು ಗಾಯವ ಮಾಡಿದೆ. ವಿಧಿಯಾಟ ಏನಿದೆ ಅದು ಯಾರಿಗೆ ಗೊತ್ತು? ನೋವಿನ ಮೋಡ ಕರಗುತ್ತಿದೆ, ಕಣ್ಹನಿಯೇ ವಿಧಿಯ ಸ್ಪರ್ಶಿಸಿದೆ. ನದಿಯಲ್ಲೋ ನಡೆದು ಕೆರೆ ಸೀಳಿ ಹೋಗಿದೆ. ಇಷ್ಟಪಟ್ಟು ಹುಟ್ಟುವರುಂಟೆ, ಇಷ್ಟಪಡುವ ಪಾತ್ರವುಂಟೆ. ನೋವು ನಲಿವು ಕಷ್ಟ ಸುಖವು ಕೇಳಿ ಬರುವುದು ನೆಮ್ಮದಿ ಕಸಿದು. 4 ದಿನದ ಬಾಳು ನಮದು, ಆಸೆಯ ದುಃಖದ ಮೂಲವು ಇಲ್ಲಿ. 60 ವರುಷದ ಬಾಳ ಪಯಣ, ಸಾವಿಗೆ ಹತ್ತಿರ ಈ ನಮ್ಮ ಯಾನ. ಪೂರ್ತಿ
ಕನಸು ನನಸಿನ ಆಟವೇ ಬದುಕು ಕನಸು ಎಂಬುದು ಕಣ್ಣಿನ ಹಕ್ಕು ಒಂದೊಂದು ಕನಸ ಕೂಡಿಟ್ಟು ಅರಮನೆ ಕಟ್ಟೋದ್ ಅವರವರ ಹಕ್ಕು ಸ್ವಚ್ಛ ಶುದ್ಧ ಮನದ ಇಚ್ಛೆ ಇಷ್ಟ ಕಷ್ಟವು ಬಾಳಿನ ಹಕ್ಕು ಸಾವಿನ ಹಂಚಲಿ ನಿಂತ ಜೀವವ ರಕ್ಷಿಸೋ ಹೃದಯ ಯಾರ ಹಕ್ಕು ನನಸಿನ ಆಟವೇ ಬದುಕು. ನಾವು ಮಾಡಕ್ ಹೊರಟಿರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನಾವ್ ಮಾಡ್ತಾ ಇರೋದು ಸರಿ ಇದೆ ರೀ. ಹುಡ್ಗನ್ ಮನೆಯವರು ಹುಡುಗಿ ಮನೆಗೆ ಹೋಗಿ ಸಂಬಂಧ ಮಾತಾಡ್ಬೇಕು. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಮ್ ಮಗನ ಸಂತೋಷಕ್ಕೋಸ್ಕರ ಒಂದು ಚಿಕ್ಕ ಹುಡುಗಿ ಜೊತೆ ಆಟ ಆಡ್ತಾ ಇರೋದು ಸರಿನಾ? ಏನ್ ಹೇಳ್ತಿದ್ದೀರಾ? ಅಜಯ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಆ ಹುಡುಗಿನೇ ನನ್ಗೆ ಹೇಳಿದ್ದು. ಅವನ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ತಯಾರಾಗಿದ್ದಾಳೆ. ಚಿಕ್ಕ ಹುಡುಗಿ, ನಾವು ದೊಡ್ಡೋರ್ ತರ ಬಿಹೇವ್ ಮಾಡೋದ್ ಬೇಡ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮದ್ವೆನ ನಾವೇ ಮುಂದೆ ನಿಂತು ನಡೆಸ್ಬೇಕು. ಈ ಮದ್ವೆಗೆ ಅಂಜಲಿ ಅವ್ರ ಅಪ್ಪ ಅಮ್ಮ ಒಪ್ಕೊಳ್ಳೋದಿಲ್ಲ. ಯಾಕೆ ಯಾಕೆ ಈ ತರ ಒಂದು ಸಂಬಂಧನ ನಾವು ಬೆಳ್ಸಕ್ ಹೋದ್ರೆ ಅವರು ನಮ್ಮನ್ನ ಅವಮಾನ ಮಾಡ್ಕಳಿಸ್ತಾರೆ. ಅವಮಾನ ಮಾಡ್ಲಿರಿ, ಅದಕ್ಕೇನಂತೆ? ಅವತ್ತೊಂದಿನ ತಾನೆ ಅಜಯ್ಗೋಸ್ಕರ ಇಷ್ಟು ಸಹಿಸ್ಕೊಳಕ್ಕಾಗಲ್ವಾ? ಅಜಯ್ಗೋಸ್ಕರ ನಾನು ಏನ್ ಬೇಕಾದ್ರೂ ತಡ್ಕೊಳಕ್ ತಯಾರಿದ್ದೀನಿ. ಆದ್ರೆ ಆ ಅಂಜಲಿ ಹುಡುಗಿ ಪಾಪ. ಪ್ಲೀಸ್ ಬನ್ನಿ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ನಮ್ ಮಗ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವ್ ಏನ್ ಮಾಡಕ್ಕೂ ತಯಾರಾಗಿರ್ಬೇಕು ರೀ. ಸ್ವಲ್ಪ ಯೋಚನೆ ಮಾಡಿ. ಅಜಯ್ ಮಗು ನಮ್ಮ ಮಗು. ಏನ್ ಹೇಳ್ತಾ ಇದ್ದೀರಾ ನೀವು? ಇಂಥ ಒಂದ್ ಸಂಬಂಧ ಮಾತಾಡೋಕೆ ನಿಮ್ ಹೇಗ್ ಧೈರ್ಯ ಬಂತು? ಹಾ, ನಾನು ಒಪ್ಕೋತೀನಿ. ನನ್ ಮಗಳು ಮಾಡಿದ್ದು ತಪ್ಪೆ. ಅದಕ್ಕೋಸ್ಕರ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆನ. ವಾಣಿ, ಪ್ಲೀಸ್ ಕೂಲ್ ಡೌನ್. ಆಗಲ್ಲ, ಸುಮ್ನಿರಿ. ಇಲ್ ನೋಡಿ, ನಿಮ್ಗೋಸ್ಕರ, ನಿಮ್ ಮಗನ್ಗೋಸ್ಕರ ನಾನ್ ತುಂಬಾ ದುಃಖ ಪಡ್ತೀನಿ. ಆದ್ರೆ ನಾನು ಒಬ್ಳು ತಾಯಿ ತಾನೆ. ಇಂಥ ಒಂದ್ ಮದ್ವೆಗೆ ನಾನು ಹೇಗ್ ಒಪ್ಕೊಳ್ಳಿ? ನಮ್ಮ ಅಂಜಲಿ ಅವಳು ಚಿಕ್ಕ ಹುಡುಗಿ, ಅವಳು ಇನ್ನೂ ಬಾಳ್ಬೇಕಾದವಳು. ಬೇಡ ರೀ, ಬೇಡ. ಕಂಟ್ರೋಲ್ yourself. Okay, okay. ನೀವ್ ಹೇಳೋದೆಲ್ಲ ನ್ಯಾಯನೇ. ನಡೆಯಕ್ಕಾಗ್ದಿರೋ ಒಂದು ಕಾರ್ಯನ ನಡೆಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾವಿಲ್ಲಿಗೆ ಬಂದ್ವಿ. ನಿಮ್ಗಳ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ. ಇಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಂತ್ಕೊಳ್ಳಿ ಪ್ಲೀಸ್. ಹೋಗ್ಬೇಡಿ ಪ್ಲೀಸ್, ಹೋಗ್ಬೇಡಿ. ಅಮ್ಮ, ನನಗ್ ಬೇರೆ ಏನು ಬೇಡ ಅಮ್ಮ. ನನಗ್ ಅಜಯ್ ಬೇಕಮ್ಮ. ನಿನ್ನ ಆಶೀರ್ವಾದ ಮಾಡಿದ್ರೆ ಸಾಕಮ್ಮ. ನಾನು ಏನು ಅಂತ ನಿಂಗೆ ಆಶೀರ್ವಾದ ಮಾಡ್ಲಿ? ನಾಳೆ ಏನಾಗತ್ತೆ ಅಂತ ಗೊತ್ತಿದ್ದು ನಾನು ಏನು ಅಂತ ಆಶೀರ್ವಾದ ಮಾಡಿ, ಏನು ಅಂದ್ರೆ ನೀವಾದ್ರೂ ಅರ್ಥ ಮಾಡಿಸಿ. ವಾಣಿ, ಅಮ್ಮ ನನ್ ಮಾತು ಕೇಳು. ಅಪ್ಪ ಅಮ್ಮನಿಗೆ ಹೇಳಮ್ಮ. ಸರಿ ಅಂಜಲಿ, ನಾನು ಮಾತಾಡ್ತೀನಿ ಇರು. ಪ್ಲೀಸ್ ಅಪ್ಪ, ಅಪ್ಪ ಓಕೆ ಓಕೆ, ಕಮ್ ಆನ್ ಅಂಜಲಿ, ನನಗೆ ಅಜಯ್ ಬೇಕಪ್ಪ. come on. Believe me. ನಿಂತ್ಕೊಳ್ಳಿ. ಇರಪ್ಪ. ನನ್ ಮಗಳನ್ನ ನಿಮ್ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ?
ಅಪ್ಪ ಅಯ್ಯಪ್ಪ ಅಳ್ಬೇಡ ಅಪ್ಪ ಅಳ್ಬೇಡ. ಯು ರಿಯಲಿ ಸಮಥಿಂಗ್. ಹೇಳಿದ್ದನ್ನ ಮಾಡಿ ತೋರ್ಸೇ ಬಿಟ್ಟಲ್ಲ. ಸರಿ, ಅಪ್ಪ ಅಮ್ಮನಿಗೆ ಹೇಗ್ ಸಮಾಧಾನ ಮಾಡ್ದೆ? ಗೊತ್ತಿಲ್ಲ, ನನ್ ಹತ್ರ ಏನೋ ಮ್ಯಾಜಿಕ್ ಇದೆ ಅಂತ ಎಲ್ರೂ ಹೇಳ್ತಾರೆ. ನಾನ್ ಮಾಡೋ ಮ್ಯಾಜಿಕಲ್ಲಿ ನಾನ್ ಏನೇ ಹೇಳಿದ್ರು ಎಲ್ರೂ ಮಾಡ್ತಾರೆ. ಹಾಗಿದ್ರೆ ದೇವ್ರಿಗೂ ಸ್ವಲ್ಪ ಮ್ಯಾಜಿಕ್ ಮಾಡು, ಸ್ವಲ್ಪ ದಿನ ಜಾಸ್ತಿ ಸಿಗ್ಲಿ. ಅಜಯ್, ಮನ್ಸಲ್ಲಿರೋ ಸತ್ಯನ ಹೇಳೋಕೆ ಯಾಕೆ ಹೆದರ್ತ್ಯಾ? ಯಾವಾಗ್ಲೂ ನಿಜಾನೇ ಮಾತಾಡ್ತೀಯಾ? ಯಾವಾಗ್ಲೂ. ಯಾವತ್ತೂ ಸುಳ್ಳು ಹೇಳೇ ಇಲ್ವಾ? ಆ, ಹೇಳಿಲ್ಲ. ಒಂದ್ಸಲನೂ ಕೂಡ ಸುಳ್ಳು ಹೇಳೇ ಇಲ್ವಾ? ಒಂದ್ಸಲನೂ ಕೂಡ. ಒಂದೇ ಒಂದ್ಸಲ ಸುಳ್ಳು ಹೇಳಿ ಅಮ್ಮನ ಹತ್ರ ಸಿಕ್ಕಾಕೊಂಡಿದ್ದೆ. ಸರಿಯಾಗಿ ಓಡ್ತಿದ್ಲು. ನೀನ್ ನನ್ನ ಹತ್ರ ಸುಳ್ಳು ಹೇಳಿ ಸಿಕ್ಕಾಕೊಂಡ್ರೆ ನಾನು ಹೊಡೆದ್ಬಿಡ್ತೀನಿ. ನಾನ್ ನಿನ್ ಕೈಲಿ ಸಿಕ್ಕಾಕೊಳ್ಳಲ್ಲ. ನಾನ್ ಅದಕ್ಕೆ ತಯಾರಾಗೇ ಬಂದಿದ್ದೀನಿ. ಸುಳ್ಳು ಹೇಳೋದಕ್ಕ? ಸತ್ಯ ಹೇಳೋದಕ್ಕೆ. ಏನ್ ನಿಜ? ಎಂಡ್ರೆ ಕಿಕ್ಲಿದಾಕ ಏಕೆ ನೈ ನೋನಾ. ಏನ್ರೇ ಕಿಕ್ಲಿ? ಏಯ್, ಏನ್ ಹೇಳ್ತಾ ಇದ್ದಿ? ಎಂಡ್ರೆ ಕಿಕ್ಲಿದಾಕ ಏಕೆ ನೈ ನೋನಾ. ಅಯ್ಯೋ, ನನಗೇನು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀಯ ಪ್ಲೀಸ್? ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ. I love you. You love me too. I love you. You love me too. ನಕ್ಷತ್ರವ ಕಂಡಿ ನಾನು, ಸೂರ್ಯನನ್ನು ಕಂಡಿ ನಾನು. ಇದು ಎಂಥ ಕಾಲವೋ. 19 ಹರಿಯದಲ್ಲಿ ಋತುಗಳು ಮೇಲುವುದು, ಯಾರಿಗೇನು ಹೇಳುವುದು. I love you, 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 I love you. ನಿಂತ ಕೊಟ್ಲು ಕವಿತೆ ಕೊಟ್ಟ ಯಾರು ಇಲ್ಲಿ. ನೆಂಟ ಕೊಟ್ಲು ಕವಿತೆ. ಯಾರೋ ಕೊಟ್ರು ಕವಿತೆ, ಯಾರವರು? ಕಾಳಿದಾಸ ಅಂತ ಎಲ್ಲೂ ಗೊತ್ತಿಲ್ಲ. ಪೆನ್ಸಿಲ್ ಬಣ್ಣ ಏನೆಂದು ಗೊತ್ತಿಲ್ಲ. ಕುರಿಗೆ ಎಷ್ಟು ಕಾಲು ಅಂತ ಗೊತ್ತಿಲ್ಲ. ಕನ್ನಡ ಭಾಷೆ ಬಿಟ್ಟು ಗೊತ್ತಿಲ್ಲ ಬೇರೆ ಯಾವುದು. ಗಣಿತ ಬಗ್ಗೆ ಎಲ್ಲ ನಿಜವಾಗ್ಲೂ ಗೊತ್ತೇ ಇಲ್ಲ. ನಾ ತಿಳಿದಿದ್ದು, ಕಲಿತಿದ್ದು, ಅರಿತಿದ್ದು ಎಲ್ಲ ಒಂದೇನೆ. I love you. ಮರೆ ಪಾಮ ಪದ ಪರೆ ಮರೆ ಪಾಮ ಪದ ಸದ ಪರೆ. ರಂಗೋಲಿ ಹೇಗೆ ಹಾಕೋದ್ ಗೊತ್ತಿಲ್ಲ. ಸೊನ್ನೆಗೆಷ್ಟು
ಎಷ್ಟು ಕಂಬು ಅಂತ ಗೊತ್ತಿಲ್ಲ, ತಾವರೆ ಹೂವು ಬೆಳೆಯುವುದೆಲ್ಲಿ ಗೊತ್ತಿಲ್ಲ, ಮುಡಿವ ಪುಷ್ಪದ ಹೆಸರೇ ನಂಗೆ ಗೊತ್ತಿಲ್ಲ ಕಣ. ರಾಮ ಸೀತೆ ಯಾರು ಅಂತಾನು ನಂಗೆ ಗೊತ್ತಿಲ್ಲ, ರಾತ್ರಿ ಕಾಣೋ ನಕ್ಷತ್ರ ಹೇಗ್ ಬಂತಂತ ಗೊತ್ತಿಲ್ಲ, ನಾ ತಿಳಿದಿದ್ದು ಕಲಿತಿದ್ದು ಅರಿತಿದ್ದು ಎಲ್ಲ ಒಂದೇನೆ. I love you. ನಕ್ಷತ್ರವ ಕಂಡಿ ನಾನು, ಸೂರ್ಯನನ್ನು ಕಂಡಿ ನಾನು, ಇದು ಎಂಥ ಕಾಲವೋ, 19 ಹರಿಯದಲ್ಲಿ ಋತುಗಳು ಮೇಲಿರುವುದು ಯಾರಿಗೇನು ಹೇಳುವುದು. I love you, 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 I love you. ಎಲ್ಲ ತುಂಬಾ ಚೆನ್ನಾಗೈತಲ್ಲ. ಹಾ, ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದ್ರು. ಕೊನೆಗೂ ನಿಮಗೆ ಖುಷಿ ಆಯ್ತಲ್ವಾ? ಮದ್ವೆನೇ ಅಷ್ಟೇ ಸಾಕು. ತುಂಬಾ ಖುಷಿ ಆಗ್ತದೆ. ಪ್ಲೀಸ್ ಕ್ಯಾರಿ ಆನ್. ಏ ಕಲ್ಪನಾ, ಓ ಸಾರಿ. ಏಯ್ ಜ್ಯೂಸ್ ತಗೊಳ್ಳೋ. ಆಹಾ, ಏನ್ ಚೆನ್ನಾಗಿದೆ ಅಲ್ಲ. ಒಬ್ಬಬ್ಬ ಫ್ರೂಟ್ ಸಲಾಡ್ ಕೂಡ ಸಾಕಾಗಿದೆ. ಅಂಗಡಿ ಹೋಗಿ ಜ್ಯೂಸ್ ತಗೊಳ್ಳೋಣ ಬಾ. ನೀನ್ ಇಲ್ಲೇ ನಿಂತಿರ್ತೀಯಾ? ನಿನ್ ಹೆಂಡತಿನ ಕರ್ಕೊಂಡ್ ಬರ್ಕೊಂಡ್ ಹೋಗ್ತೀಯಾ? ನೀನು ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಕಣೋ, ಒಳ್ಳೆ ಚೆನ್ನಾಗಿದೆ ಡ್ರೆಸ್. ಇದು ಯಾಕೆ ಅಪ್ಪ. ಹಿಂಗ್ ಹಾಕೊಂಡಿದ್ಯಾ? ಬಾ, ಆ ನನ್ನ ಕಡೆ ಹೆಂಡತಿ ಹೋಗೋಣ, ಸುಂದರವಾಗಿದ್ದಾಳಲ್ಲ? ಹೊಟ್ಟೆ ಹಸಿತಾ ಇದೆ ನಂಗೆ. ಚೆನ್ನಾಗಿದೆ ಅಲ್ವಾ? ನಾನು ಅಲ್ಲೇ ನನ್ನ ಹೆಂಡತಿ ಕೂಡ. ತುಂಬಾ ಚೆನ್ನಾಗಿ ಕಾಣ್ತದೆ ಕಣೆ. ಏ ಹಾಯ್, ಬಾರಿ ಈ ಕಡೆ ಹೋಗೋಣ ಓಕೆ ನಾವು. ಅಂಜಲಿ, ಮದ್ವೆ ಇವರೇ ಸುಂದರ್. ಏಯ್ ನೀನ್ ಯಾವಾಗ ಬಂದೆ? ಏ ನಾನ್ ತುಂಬಾ ಹೊತ್ತಾಯ್ತು ಕಣೆ ಬಂದು. ಬಾ ಊಟಕ್ಕೆ ಹೋಗೋಣ. ಏ ಫಸ್ಟ್ ಸ್ಟಾರ್ಟರ್ಸ್ ತಗೊಳ್ಳೋಣ ಬಾರಿ. Sorry, ಜ್ಯೂಸ್ sir. ಎಲ್ಲ ಇದೆ ಕಣೆ. ಎಕ್ಸ್ಕ್ಯೂಸ್ ಮೀ. ಆಹ್, ಓಕೆ ಸರ್. ತುಂಬಾ ಸುಸ್ತಾಗಿದೆ ನನಗೆ, ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಇವ್ರ ಮದ್ವೆನಲ್ಲಿ. ಓ ಮೈ ಗಾಡ್, ಇಟ್ ವಾಸ್ ಸೋ ಟೈರಿಂಗ್ ಗೊತ್ತಾ. ಅಂತೂ ಇಂತೂ ಅಂಜಲಿ ಮದ್ವೆ ಮಾಡ್ಕೊಂಡು ಇಲ್ವಾ ಅಜಯ್? cute ಆಗ್ ಕಾಣ್ತಾ ಇದಾರೆ. ನಿನ್ ಮಗಳು ಮತ್ತೆ ಅಳಿಯನ ನೀನ್ ನೋಡ್ದ್ಯಾ? ಯಾವಾಗ ಬಂದೆ? ಎಷ್ಟು ಸಂತೋಷವಾಗಿದ್ದಾರೆ. ತುಂಬಾ ಹೊತ್ತಾಯ್ತು ಕಣೆ ಬಂದು. ಏನ್ ಗೊತ್ತಾ, ಬಾ ಊಟಕ್ಕೆ ಹೋಗೋಣ. ಜೀವನ ಏನು ಅಂತ ನಮ್ಗೆ ಗೊತ್ತಿಲ್ಲ. ಜ್ಯೂಸ್ ಎಲ್ಲ ಇದೆ ಕಣೆ. ವಾಣಿ, ಅದನ್ನ ಯಾವಾಗ ನೀನ್ ಮರೀತೀಯೋ ಅವಾಗ್ಲೇ ಸಂತೋಷವಾಗಿರ್ತೀಯ. ಕಮ್ ಆನ್ ಡಾರ್ಲಿಂಗ್, ಎಂಜಾಯ್ ಯುವರ್ ಸೆಲ್ಫ್. ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ಅಮ್ಮ, ಏನಾದ್ರೂ ತಿಂದ್ಯಾ ಇಲ್ವಾ? ಅವರು ಅಳಿಯನ್ ಕೈಯಲ್ಲೇ ಊಟ ಮಾಡೋದಂತ ಅಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ. ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ಹಾಯ್ ಪಾ. ಇದು ತಗೊಳ್ಳಿ, ತಿನ್ನಿಮ್ಮ ಪ್ಲೀಸ್. ತಿನ್ನಿ ಅಮ್ಮ. ವೆರಿ ಫನಿ. ನಾನೇನಾದ್ರು ಹೆಲ್ಪ್ ಬೇಡಮ್ಮ, ಮಾಡ್ಲಾ? ಎಲ್ಲ ಕೆಲಸ ಮುಗೀತು. ಟ್ರೈನ್ ಎಷ್ಟು ಗಂಟೆಗೆ? ಸಂಜೆ 6 ಗಂಟೆಗೆ. ಟ್ರಾವೆಲ್ ಎಲ್ಲಿಟ್ಟೆ? ಇಲ್ಲಿ ನೋಡು. ಓ, ಅಂಜಲಿ, ನೀನೀಗ ಸಂತೋಷವಾಗಿದ್ಯಾ? ಹೌದಮ್ಮ, ನಾನೀಗ ತುಂಬಾ ಸಂತೋಷವಾಗಿದ್ದೀನಿ. ಅಂಜಲಿ, ಇವತ್ತಿಂದ ನಿನ್ಗೊಂದು ಹೊಸ ಜೀವನ ಶುರುವಾಗಿದೆ. ಯಾವ ಜೀವನ ಬೇಕು ಅಂತ ಆಸೆ ಪಟ್ಟಿಯೋ ಅದ್ ನಿನಗ್ ಸಿಕ್ಕಿದೆ. ಆದ್ರೆ ನೀನ್ ವಾಪಸ್ ಬರ್ಬೇಕಾದ್ರೆ ನನ್ಗೇನ್ ಬೇಕೋ ಅದು ನಿನ್ನಿಂದ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದ್ರಲ್ಲಿ ಅಜಯ್ ಔಷಧಿ ಎಲ್ಲ ಇಟ್ಟಿದ್ದೀನಿ. ಯಾವಾಗ ಕೊಡ್ಬೇಕು ಅಂತ ಬರ್ದಿಟ್ಟಿದ್ದೀನಿ.